ಅವಶ್ಯಕತೆ ಏನಿಲ್ಲ. 365 ದಿವಸನೂ ಮಳೆ ಹೋಯ್ತಾ ಇರುತ್ತೆ ನಿಮ್ಮ ತೋಟದಲ್ಲಿ, ನಿಮ್ಮ ಜಾಗದಲ್ಲಿ 365 ದಿವಸನೂ ಮಳೆ. ನೀವು ಮಳೆ ನೆಚ್ಕೊಂಡು ಬೆಳೆ ಮಾಡಬೇಕು, ಮತ್ತೊಂದು ಬೆಳೆ ಇಡಬೇಕು ಅನ್ನೋ ಅವಶ್ಯಕತೆಯೇ ಇರೋದಿಲ್ಲ. ಇದು ನೀವು ಬಿಸಿಲಲ್ಲೇ ಹಾಕ್ಕೊಂಡಿದ್ರು ಕೂಡ, ಯಾವುದೇ ಟೆಂಪ್ರೇಚರ್ ಬಿಸಿಲು 35-40 ಡಿಗ್ರಿ ಟೆಂಪ್ರೇಚರಲ್ಲೂ ನೀವು ಬಿಸಿಲಲ್ಲಿ ಹಾಕ್ಕೊಂಡಿದ್ರು ಕೂಡ ಇದು ಏನಾಗೋದಿಲ್ಲ, ಪೈಪ್ ಹಾಳಾಗೋದಿಲ್ಲ. ನನ್ನ ಪ್ರಕಾರ ಇದು ಕಡಿಮೆ ಅಂದರೂ ಒಂದು 25-30 ವರ್ಷ ಇದು ಪೈಪ್ ಬಾಳಿಕೆ ಬರುತ್ತೆ. ಏನಪ್ಪ ಅಂದ್ರೆ ರೈತರು, ನಾನು ಸಣ್ಣ ರೈತರಿಗಾಗ್ಬೋದು ದೊಡ್ಡ ರೈತರಿಗಾಗ್ಬೋದು, ಏನು ಅವ್ರಿಗೆ ಸಜೆಷನ್ ಮಾಡ್ತೀನಿ ಅಂದರೆ, ಸೊ ಈ ಸ್ಪ್ರಿಂಕ್ಲರ್ ಸಿಸ್ಟಮ್ ನೀವು ಹಾಕ್ಸ್ಕೊಂಡ್ರೆ ನೀವು 365 ದಿವಸನೂ ಪ್ರತಿಯೊಂದು ಬೆಳೆ ಮಾಡ್ಬೋದು. ಇಲ್ಲೇ ನೋಡ್ತೀವಿ ನೀವು, ಈಗ ಇಲ್ಲಿ ಕಣ್ಣಾರೆ ನೀವೇ ನೋಡ್ಬೋದು, ಆಲ್ಮೋಸ್ಟ್ 1.5 ತಿಂಗಳು ಮೇಲ್ಕೆ ಆಯಿತು ಮಳೆ ಹೋಯ್ದು. ಇಲ್ಲಿ ನೋಡಿ ನನ್ನ ತೋಟದಲ್ಲಿ ನೋಡಿ, ಆಲ್ಮೋಸ್ಟ್ ಮಳೆ ಬಿದ್ದಂಗಿದೆ, ಫುಲ್ ವೆಟ್ಟಾಗಿದೆ ನೋಡಿ. ಈಗ ಮೋಟ್ರ್ ನಮ್ಮ ತೋಟದಲ್ಲಿ ನೆನ್ನೆ ಮಳೆ ಬಂದಿದೆಯೇನೋ ಅನ್ನೋ ಥರ ಇದೆ. ನಾನು ಬಂದ ತಕ್ಷಣ ಹಂಗೆ ಅನ್ಕೊಂಡೆ, ಹೌದು ಇಲ್ಲೆಲ್ಲೂ ನೀರು ಬಿದ್ದಿಲ್ಲ, ಇಲ್ಲಿ ನೋಡಿದ್ರೆ ಫುಲ್ ಮಳೆ ಬಂದಂಗೆ. ಹೌದು, ಆಲ್ಮೋಸ್ಟ್ 1.5 ತಿಂಗಳು ಮೇಲಾಗಿದೆ. ಬಟ್ ಇಲ್ಲಿ ನೋಡಿ ನಮ್ಮ ತೋಟದಲ್ಲಿ ನೆನ್ನೆ ನೈಟ್ ಮಳೆ ಬಂದಿದೆ ಅನ್ನೋ ಥರ ಇದೆ ನಮ್ಮ ಜಾಗದಲ್ಲಿ. ಸೊ ಈ ದಿನ ಗರಿ ಇರುತ್ತೆ, ಗರಿ ಲೆಂತ್ ಏನಿರುತ್ತೆ ಅದೇ ಲೆಂತಲ್ಲಿ ಬೇರುಗಳು ಹೋಗಿರುತ್ತೆ. ಸೊ ನಾವು ಲ್ಯಾಟ್ರಲ್ ಸಿಸ್ಟಮಲ್ಲಿ ಈಗ ಪ್ರೆಸೆಂಟ್ ಏನು ಕೊಡ್ತಾ ಇದ್ದೀವಿ, ಮುಂಚೆ ಕೊಡ್ತಿದ್ವಿ, ಅದರಲ್ಲಿ ಏನಾಗುತ್ತೆ ಅಂದರೆ ಸಫಿಷಿಯೆಂಟ್ ನೀರು ಸಾಕಾಗ್ತಾ ಇರಲಿಲ್ಲ ಗಿಡಕ್ಕೆ. ಸೊ ಈ ಸ್ಪ್ರಿಂಕ್ಲರ್ ಸಿಸ್ಟಮಿಂದ ಏನಾಗಿದೆ, ಡಾಲ್ಫಿನ್ ಇರಿಗೇಷನ್ ಸ್ಪ್ರಿಂಕ್ಲರ್ ಸಿಸ್ಟಮ್ ಅಂದರೆ ಎಂಟೈರ್ ಫೀಲ್ಡು ನೆನೆಯುತ್ತೆ. ಅಂದರೆ ಎಂಟೈರ್ ಫೀಲ್ಡ್ ಭೂಮಿ ಎಲ್ಲ ನೆನೆಯುತ್ತೆ, ತನವಾಗುತ್ತೆ. ಅಂದರೆ ಪ್ರತಿಯೊಂದು ಬೇರಿಗೂ ಕಣಕ್ಕೂ ನೀರು ಹೋಗೋದ್ರಿಂದ ಏನಾಗುತ್ತೆ, ಸಪ್ಲೈ ಆಗೋದ್ರಿಂದ ನಮಗೆ ಒಳ್ಳೆ ಬೆಳವಣಿಗೆ ಆಗುತ್ತೆ ಗಿಡ. ಇದೇನಿದೆ ಇದು 18 ಅಡಿ ಪೈಪು, ಇದು ಬಂದು 18 ಅಡಿ ಪೈಪು ನೋಡಿ. ಇದಕ್ಕೆ ಒಂದು ಕಪ್ಲರ್ ಇದೆ, ಇದೆಲ್ಲ ಕಂಪ್ಲೀಟ್ ಥ್ರೆಡೆಡ್ ಸಿಸ್ಟಮು. ಸೊ ಇದು ರೈಸರು, ಸೊ ಇದು ಥ್ರೆಡೆಡ್ ಸಿಸ್ಟಮು. ನಾನು ಎಲ್ಲಿ ಬೇಕಾದ್ರೂ ಇದನ್ನು ಬಿಚ್ಬೋದು ನೋಡಿ. ಇದು ಅಷ್ಟೇ ಥ್ರೆಡೆಡ್ ಸಿಸ್ಟಮು. ಇದು ನಾವು ಯಾವ ಸೈಜಿಗೆ ಬೇಕಾದ್ರೂ ನಾವನ್ನ ಕೊಂಡ್ಕೊಬೋದು, ಅಥವಾ 1 ಫೀಟ್ ಬೇಕಾ ಕೊಂಡ್ಕೊಬೋದು, 1 ಮೀಟರ್ಗೆ ಬೇಕಾ ಕೊಂಡ್ಕೊಬೋದು, 5 ಫೀಟಿಗೆ ಬೇಕಾ ಕೊಂಡ್ಕೊಬೋದು. ಹಾಯ್ ಎಲ್ಲ ನನ್ನ ಕಮರ್ಷಿಯಲ್ ಕನ್ನಡಿಗರಿಗೆ ನಮಸ್ಕಾರಗಳು. ಗೆಳೆಯರೆ, ನಾನಿವತ್ತು ಬೆಂಗಳೂರಿನ ಕಡಬಗೆರೆ ಗ್ರಾಮದಲ್ಲಿದ್ದೀನಿ. ವಿಶೇಷ ಏನಂದರೆ, ಈ ತೋಟದ ಮಾಲೀಕರಾದಂಥ ನಿರಂಜನ್ ಸರ್, ಅಂದರೆ ಇವರು ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ. ಇವರು ಡಾಲ್ಫಿನ್ ಕಂಪನಿಯ ಒಂದು ಹೊಸ ಆವಿಷ್ಕಾರನೇ ಅವ್ರ ತೋಟಕ್ಕೆ ತಂದಿದ್ದಾರೆ. ಡ್ರಿಪ್ ಇರಿಗೇಷನ್ನಲ್ಲೇ ಸ್ಪ್ರಿಂಕ್ಲೈನ ಸಿಸ್ಟಮ್ನ ತಂದಿದ್ದಾರೆ. ಅದು ಎಷ್ಟು ಚೆನ್ನಾಗಿದೆ ಅಂದರೆ, ನಮ್ಮ ಈ ನಿರಂಜನ್ ಸರು ನನಗೆ ಕಾಲ್ ಮಾಡಿ, ನಾನು ಈ ಡ್ರಿಪ್ ಇರಿಗೇಷನ್ನ ಮಾಡಿಸಿದ್ದೀನಿ ಸ್ಪ್ರಿಂಕ್ಲೈನ್ನ ಆವಿಷ್ಕಾರವಾಗಿ, ಈ ವಿಚಾರನ ಎಲ್ಲ ರೈತರಿಗೂ ತಿಳಿಸೋಣ ಅಂತ ಹೇಳಿ ನನಗೆ ಕಾಲ್ ಮಾಡಿದ್ರು. ಬಂದಿದ್ದೀನಿ, ತುಂಬ ಚೆನ್ನಾಗಿ ನೋಡಿ. ನಾನು ಬಂದಾಗಲಿಂದ ಈ ಸ್ಪ್ರಿಂಕ್ಲೈನ್ ಆಡ್ತಾನೇ ಇದೆ. ಈ ಕೆಳಗಡೆ ಭೂಮಿ ಹೇಗಾಗಿದೆ ಅಂದರೆ ಮಳೆ ಬಂದಿರೋ ರೀತಿ ಆಗಿದೆ. ಹಾಗಾಗಿ ಗೆಳೆಯರೆ, ಬನ್ನಿ, ನಿರಂಜನ್ ಸರೇ ನಿಮಗೆ ಇದ್ರದ್ದು ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ. ಹೆಸರು ಬಂದು ನಿರಂಜನ್ ಅಂತೇಳಿ. ಸೊ ನಾನು ಬಂದು ಮೂಲತಃ ಬಂದು ಇದು ಕಡಬಗೆರೆ ಗ್ರಾಮ, ಇದು ದಾಸನಪುರ ಹೋಬಳಿ, ಬೆಂಗಳೂರು ನಾರ್ತ್ ತಾಲೂಕು ಕಡಬಗೆರೆ ಗ್ರಾಮದಲ್ಲಿ ನಾವು ವಾಸ ಇರೋದು. ಮತ್ತು ನಮ್ಮ ಜಮೀನಿರೋದು, ತೋಟ ಮತ್ತೊಂದೆಲ್ಲ ಕಡಬಗೆರೆ ಗ್ರಾಮದಲ್ಲೇ ಇದೆ. ಮೂಲತಃ ನಾನು ಬಂದು ಸಾಫ್ಟ್ವೇರ್ ಉದ್ಯೋಗಿ. ಓಕೆ. ಸೊ ನನ್ನ ಫ್ರೀ ಟೈಮಲ್ಲಿ ನಾನೊಂದು ತೋಟ, ನನ್ನದೇ ಒಂದು ಸ್ವಂತ ಜಾಗದಲ್ಲಿ ಸ್ವಂತ ತೋಟ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮುಂಚೆ ಏನಾಗಿತ್ತಪ್ಪ ಅಂದರೆ, ನಾನು ನಾನಾ ಥರ ಇರಿಗೇಷನ್ಗಳ್ನ ಎಲ್ಲ ಮಾಡ್ಕೊಂಡಿದ್ದೆ. ಯಾಕೆಂದರೆ ಅಡಿಕೆಗೆ ಒಂಥರ ಮಾಡ್ಕೊಂಡಿದ್ದೆ, ಮತ್ತು ಬೇರೆ ಬೇರೆ ಬಾಳೆ ಹಾಕಿದ್ದೆ, ಬಾಳೆಗೆ ಒಂಥರ ಮಾಡ್ಕೊಂಡಿದ್ದೆ ಸಿಸ್ಟಮು. ನನಗೆ ಮೇಯ್ನಾಗಿ ಏನಪ್ಪ ಕಂಡು ಬಂತು ಅಂದರೆ, ಈ ಲ್ಯಾಟ್ರಲ್ ಪೈಪ್ ಏನು ನಾವು ಮುಂಚೆ ಯೂಸ್ ಮಾಡ್ತಾಯಿದ್ವಿ, ಅದರಲ್ಲಿ ಮ್ಯಾಕ್ಸಿಮಮ್ 1.5 ಇಂದ 2 ಅಡಿ ರೇಡಿಯಸಲ್ಲಿ ಪಾಸ್ ಆಗ್ತಾಯಿತ್ತು. ಸೊ ಹಂಗಾಗಿ ಏನಾಗುತ್ತೆ, ಕಂಪ್ಲೀಟ್ ಫೀಲ್ಡು ನೆನೀತಾ ಇರಲಿಲ್ಲ. ಎಷ್ಟು ಬೇಕೋ ಅಷ್ಟು ನೀರು ಅದಕ್ಕೆ ಸರಬರಾಜು ಆಗ್ತಿರಲಿಲ್ಲ ಪ್ರತಿಯೊಂದು ಗಿಡಕ್ಕೆ. ಉದಾಹರಣೆಗೆ ಇದು ಏನೋ ಅಡಿಕೆ ಗಿಡನೇ ಅಂತ ತಿಳ್ಕೊಳ್ಳಿ. ಸೊ ಈ ರೇಡಿಯಸ್ ಏನಿದೆ, ಇದು ಏನು ರೇಡಿಯಸ್, ಈ ಲ್ಯಾಟ್ರಲ್ ಪೈಪ್ ಏನಿದೆ, ಇದರಲ್ಲಿ ಒಂದು 2 ಫೀಟು ಡಯಾ ಅಷ್ಟೇ ಕವರ್ ಆಗ್ತಿತ್ತು. ಸೊ ಅದಾದ ನಂತರ ಅದರಲ್ಲಿ ನಾವು ಡ್ರಿಪ್ಪರ್ ಹಾಕ್ಕೊಂಡ್ವಿ, ಈ ಲ್ಯಾಟ್ರಲ್ಗೆ ಡ್ರಿಪ್ಪರ್ ಹಾಕ್ಕೊಂಡ್ವಿ. ಅದಾದಮೇಲೆ ಮೈಕ್ರೋ ಟ್ಯೂಬ್ ಹಾಕ್ಕೊಂಡ್ವಿ. ಅದಾದ ನಂತರ ಕೆಲವು ಫ್ಲವರ್ ಥರ ಚಿಮ್ಮೋ ಅಂಥದ್ದು ಹಾಕ್ಕೊಂಡ್ವಿ. ಏನೇ ಹಾಕ್ಕೊಂಡ್ರು ಅದೇನಾಗುತ್ತೆ, ನಮ್ಮದು ಲೆಂತು ಉದ್ದ ಇರೋದ್ರಿಂದ ಏನಾಗುತ್ತೆ, ಕವರ್ ಆಗ್ತಾ ಇರಲಿಲ್ಲ. ಆಮೇಲೆ ಪ್ರೆಷರ್ ಡೌನ್ ಆಗ್ತಾಯಿತ್ತು. ಎಲ್ಲ ಒಂದು 8-10 ಗಿಡ ಹೋಗ್ತಿದ್ದಂಗೆ ಪ್ರೆಷರ್ ಡೌನ್ ಆಗ್ತಾಯಿತ್ತು. ಕೊನೆಯ ಸಾಲವರೆಗೂ ನೀರು ಕವರ್ ಆಗ್ತಾ ಇರಲಿಲ್ಲ. ಅದಾದ ನಂತರ ಏನು ಮಾಡ್ತು, ನಾನು ಡಾಲ್ಫಿನ್ ಇರಿಗೇಷನ್ ಇವ್ರಿಗೆ ಸಂಸ್ಥೆಗೆ ನಾನು ಒಂದು ಸತಿ ಭೇಟಿ ಕೊಟ್ಟಾಗ ನೋಡಿ, ಹೊಸದಾಗಿ ನಾವೊಂದು ಇದನ್ನು ಇರಿಗೇಷನ್ ಸಿಸ್ಟಮ್ನ, ಸ್ಪ್ರಿಂಕ್ಲರ್ ಇರಿಗೇಷನ್ ಸಿಸ್ಟಮ್ನ ಲಾಂಚ್ ಮಾಡಿದ್ದೀವಿ ಅಂತ ಹೇಳಿದ್ರು. ಅದರ ಜೊತೆಗೆ ಅವರು ಡೆಮೋ ಕೂಡ ಕೊಟ್ಟರು. ಅವ್ರದ್ದೇ ಒಂದು ಕಂಪ್ನಿಯಲ್ಲಿಗೆ ಇರಿಗೇಷನ್ ಸಿಸ್ಟಮಲ್ಲಿ ಅವ್ರು ಏನು ಡೆಮೋ ಸಿಸ್ಟಮ್ ಮಾಡ್ಕೊಂಡಿದ್ರು ಕೊಟ್ಟರು. ಸೊ ಹಂಗಾಗಿ ನಮ್ಗೆ ಎಲ್ಲ ಥರ ನೋಡ್ಕೊಂಡಾಗ ಅದು ಸರಿ ಅನಿಸ್ತು. ಸೊ ನಮ್ಮ ಜಮೀನಿಗೂ ಕೂಡ ಇದೇ ಥರ ಹಾಕ್ಕೊಂಡ್ರೆ ಅನುಕೂಲ ಅಂತ ಅನ್ನಿಸ್ತು. ಹಾಗಾಗಿ ನಾನು ತೊಗೊಂಬಂದು ಅವ್ರ ಹತ್ರ ಏನು ಸಿಸ್ಟಮ್ ಏನೇನು ಬೇಕೋ ಅದಕ್ಕೆಲ್ಲ
ಮೆಟೀರಿಯಲ್ಸ್ ಎಲ್ಲ ತೊಗೊಂಬಂದು ನಾನೇ ಖುದ್ದಾಗಿ ಸ್ವಂತವಾಗಿ ಇನ್ಸ್ಟಾಲೇಷನ್ ಮಾಡಿಕೊಂಡೆ. ಆ ಇನ್ಸ್ಟಾಲೇಷನ್ ಮಾಡಿದ್ಮೇಲೆ ನನಗೆ ಅನ್ನಿಸ್ತು ಇದು ಕಂಪ್ಲೀಟ್ ಬೇರೆ ಯಾವುದು ಇರಿಗೇಷನ್ ಸಿಸ್ಟಮ್ ಇದೆ ಎಲ್ಲ ಇರಿಗೇಷನ್ ಸಿಸ್ಟಮ್ಗಿಂತ ಇದು ಮಿನಿ ಸ್ಪ್ರಿಂಕ್ಲರ್ ಸಿಸ್ಟಮ್ ಏನಿದೆ ಇದು ಬೆಸ್ಟ್ ಅಂತ ನನ್ನೊಂದು ಅನಿಸಿಕೆ. ಇದರ ಉದ್ದೇಶ ಏನಪ್ಪ ಅಂದರೆ, ಇದರಿಂದ ಅನುಕೂಲ ಏನಪ್ಪ ಅಂದ್ರೆ, ಈ ಮಿನಿ ಸ್ಪ್ರಿಂಕ್ಲರ್ ಸಿಸ್ಟಮಿಂದ ಏನಾಗುತ್ತೆ, ಇದು ಹನಿಗಳು ಸಣ್ಣ ಸಣ್ಣ ಹನಿಗಳಾಗಿ ಬೀಳುತ್ತೆ, ಸಣ್ಣ. ಈ ದೊಡ್ಡ ಕೆಲವರು ಸ್ಪ್ರಿಂಕ್ಲರ್ಲು ನಾನಾ ಥರ ಸ್ಪ್ರಿಂಕ್ಲರ್ಗಳಿದೆ. ಅದರಲ್ಲಿ ಒಂದು 30 ಅಡಿ 40 ಅಡಿ ಬೀಳೋ ಅಂಥದ್ದು ಇದೆ, ಅದರಲ್ಲಿ ಒಂದು 20-30 ಅಡಿ ಬೀಳೋ ಅಂಥದ್ದು ಇದೆ. ಇದು ಬಂದು ಒಂದು 20-25 ಅಡಿವರೆಗೂ ಕವರ್ ಆಗುತ್ತೆ. ಆಮೇಲೆ ಇದರಲ್ಲಿ ವಾಟರ್ ಡ್ರಾಪ್ಲೆಟ್ಸ್ ಯಾವ ಥರ ಇರುತ್ತೆ ಅಂದರೆ, ಭಾಳ ಸಣ್ಣ ಮೈನ್ಯೂಟ್ ಡ್ರಾಪ್ಲೆಟ್ಸ್ ಆಗಿ ಬೀಳುತ್ತೆ ಇದು ಸ್ಪ್ರಿಂಕ್ಲರ್ ಡ್ರಾಪ್ಲೆಟ್ಸು. ಸೊ ಈ ಭೂಮಿಗೆ ಬಿದ್ದಾಗ ಏನಾಗುತ್ತೆ ಅಂದರೆ, ಇದು ಭೂಮಿಗೆ ಗಟ್ಟಿ ಆಗೋದಿಲ್ಲ, ಆಮೇಲೆ ಗುಟ್ಟಿ ಆಗೋದಿಲ್ಲ, ಆಮೇಲೆ ನೀರು ಏನು ಪಾಸ್ ಆಗುತ್ತೆ ಹರ್ಕೊಂಡು ಹೋಗೋದಿಲ್ಲ. ನಾವು ಎಷ್ಟೇ ನೀವು ಅರ್ಧ ಅವರ್ ಬಿಡ್ತೀರಾ 1 ಅವರ್ ಬಿಡ್ತೀರಾ, ಎಷ್ಟೊತ್ತು ಬಿಟ್ಟರೆ ಏನಾಗುತ್ತೆ ಭೂಮಿಗೆ ಹಿಂಕೊಳ್ಳುತ್ತೆ. ಆಮೇಲೆ ಎಂಟೈರ್ ಫೀಲ್ಡ್ ಏನಾಗುತ್ತೆ ಅಂದರೆ ಚೆನ್ನಾಗಿ ತೇವಾಂಶ ಆಗಿ ಭೂಮಿಗೆ ಹೀರ್ಕೊಳ್ಳುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ, ಈ ಏನಿದೆ ಅಡಿಕೆ ಮರ ಏನಿದೆ, ಅಡಿಕೆ ಆಗ್ಬೋದು, ಬೇರೆ ಯಾವುದೇ ಥರ ಆಗ್ಬೋದು, ಯಾವುದೇ ಬೆಳೆ ಆಗ್ಬೋದು. ನಾನು ಉದಾಹರಣೆಗೆ ಈಗ ನಾನು ಇನ್ಸ್ಟಾಲ್ ಮಾಡಿರೋದು ಅಡಿಕೆಗೆ ಮಾಡಿರೋದ್ರಿಂದ ನಾನು ಅದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀನಿ. ಸೊ ಈ ಅಡಿಕೆಗೆ ಏನಂದರೆ ಆಲ್ಮೋಸ್ಟ್ ಈ ಅಡಿಕೆಯಲ್ಲಿ 4 to 5 ಫೀಟ್ವರೆಗೂ ಇದು ಬೇರುಗಳೆಲ್ಲ ಹೋಗಿರುತ್ತೆ. ಸೊ ನಮ್ಮದು ಏನು ಗರಿ ಇರುತ್ತೆ, ಗರಿ ಲೆಂತ್ ಏನಿರುತ್ತೆ ಅದೇ ಲೆಂತಲ್ಲಿ ಬೇರುಗಳು ಹೋಗಿರುತ್ತೆ. ಸೊ ನಾವು ಲ್ಯಾಟ್ರಲ್ ಸಿಸ್ಟಮಲ್ಲಿ ಈಗ ಪ್ರೆಸೆಂಟ್ ಏನು ಕೊಡ್ತಾ ಇದ್ದೀವಿ, ಮುಂಚೆ ಕೊಡ್ತಿದ್ವಿ, ಅದರಲ್ಲಿ ಏನಾಗುತ್ತೆ ಅಂದರೆ ಸಫಿಷಿಯೆಂಟ್ ನೀರು ಸಾಕಾಗ್ತಾ ಇರಲಿಲ್ಲ ಗಿಡಕ್ಕೆ. ಸೊ ಈ ಸ್ಪ್ರಿಂಕ್ಲರ್ ಸಿಸ್ಟಮಿಂದ ಏನಾಗಿದೆ, ಡಾಲ್ಫಿನ್ ಇರಿಗೇಷನ್ ಸ್ಪ್ರಿಂಕ್ಲರ್ ಸಿಸ್ಟಮ್ ಅಂದರೆ ಎಂಟೈರ್ ಫೀಲ್ಡು ನೆನೆಯುತ್ತೆ. ಅಂದರೆ ಎಂಟೈರ್ ಫೀಲ್ಡ್ ಭೂಮಿ ಎಲ್ಲ ನೆನೆಯುತ್ತೆ, ತನವಾಗುತ್ತೆ. ಅಂದರೆ ಪ್ರತಿಯೊಂದು ಬೇರೆಗೂ ಕಣಕ್ಕೂ ನೀರು ಹೋಗೋದ್ರಿಂದ ಏನಾಗುತ್ತೆ, ಸಪ್ಲೈ ಆಗೋದ್ರಿಂದ ನಮಗೆ ಒಳ್ಳೆ ಬೆಳವಣಿಗೆ ಆಗುತ್ತೆ ಗಿಡ. ಮೇಯ್ನ್ ಈ ಅಡಿಕೆ, ಬಾಳೆ, ಮತ್ತೊಂದು ಈ ಲಾಂಗ್ ಟರ್ಮ್ ಕ್ರಾಪ್ಸ್ ಏನೇನಿದೆ ಇದಕ್ಕೇನಾಗುತ್ತೆ, ಮೇಯ್ನ್ ನೀರೇ ಸಫಿಷಿಯೆಂಟಾಗಿ ಬೇಕಾಗುತ್ತೆ. ಸೊ ಹಂಗಾಗಿ ಈ ಸಿಸ್ಟಮಿಂದ ಏನಾಗುತ್ತೆ ಅಂದರೆ ನಮಗೆ ಒಳ್ಳೆ ನೀರು ಸಿಗುತ್ತೆ ಗಿಡಕ್ಕೆ. ಸೊ ಹಂಗಾಗಿ ಆಮೇಲೆ ಬೆಳೆ ಕೂಡ ಅಷ್ಟೇ ಉತ್ತಮವಾಗಿ ಗಿಡ ಬೆಳವಣಿಗೆ ಆಗುತ್ತೆ. ಸೊ ಹಂಗಾಗಿ ನಾನು ಅಲ್ಲೇ ಸ್ವಲ್ಪ ದಿವಸದಿಂದ ಯೂಸ್ ಮಾಡ್ತಾ ಇರೋದ್ರಿಂದ ಇದು ನನಗೆ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನೀರು ಕಂಪ್ಲೀಟಾಗಿ ಸಫಿಷಿಯೆಂಟಾಗಿ ಸಪ್ಲೈ ಆಗುತ್ತೆ, ಪ್ರತಿಯೊಂದು ಜಾಗಕ್ಕೂ ಸಪ್ಲೈ ಆಗುತ್ತೆ. ಸರ್, ಈಗ ನೀವು ಸಾಫ್ಟ್ವೇರ್ ಉದ್ಯೋಗಿ ಆಗಿದ್ದೀರಾ, ನೀವು ಈಸಿಯಾಗಿ ಇರಿಗೇಷನ್ ಸಿಸ್ಟಮ್ ಹಾಕ್ಸ್ಕೊಂಡಿದ್ದೀರಾ. ಈ ಸಣ್ಣ ಪುಟ್ಟ ರೈತರುಗಳಿಗೆ ಈ ಇರಿಗೇಷನ್ ಸಿಸ್ಟಮ್ ಹಾಕ್ಸ್ಕೊಳ್ಳೋದ್ರಿಂದ ಉಪಯೋಗಗಳು, ಹಾಗೆ ಲಾಭ ನಷ್ಟಗಳು, ಹಾಗೆ ಅವರು ಆರಾಮಾಗಿ ಹಾಕ್ಸ್ಕೋಬೋದಾ ಈ ಪ್ರೈಸ್ಗೆ? ಖಂಡಿತ ಹಾಕ್ಸ್ಕೊಬೋದು. ಏಕೆ ಅಂತೀರಾ, ಈ ಸಿಸ್ಟಮ್ ಏನಿದೆ ಅಂದರೆ ಇದು ನೀವು ಬಿಸಿಲಲ್ಲೇ ಹಾಕ್ಕೊಂಡಿದ್ರು ಕೂಡ, ಯಾವುದೇ ಟೆಂಪ್ರೇಚರ್ ಬಿಸಿಲು 35-40 ಡಿಗ್ರಿ ಟೆಂಪ್ರೇಚರಲ್ಲೂ ನೀವು ಬಿಸಿಲಲ್ಲಿ ಹಾಕ್ಕೊಂಡಿದ್ರು ಕೂಡ ಇದು ಏನಾಗೋದಿಲ್ಲ, ಪೈಪ್ ಹಾಳಾಗೋದಿಲ್ಲ. ನನ್ನ ಪ್ರಕಾರ ಇದು ಕಡಿಮೆ ಅಂದರೂ ಒಂದು 25-30 ವರ್ಷ ಇದು ಪೈಪ್ ಬಾಳಿಕೆ ಬರುತ್ತೆ. ಇದು HDPE ಪೈಪ್ ಆಗಿರೋದ್ರಿಂದ PVC ಪೈಪ್ಗೆ ಹೋಲ್ಸ್ಕೆ ಮಾಡಿದ್ರೆ ಈ HDPE ಪೈಪ್ ಏನಿದೆ ಇದು ಲೈಫ್ ಬರುತ್ತೆ. ಆಮೇಲೆ ಇದು ಯಾವ ಥರ ಸಿಸ್ಟಮ್ ಮಾಡಿದ್ದಾರೆ ಅಂದರೆ, ಇದು ಎಲ್ಲ ಥ್ರೆಡ್ಡೆಡ್ ಸಿಸ್ಟಮ್ ಮಾಡಿದ್ದಾರೆ. ನಾವು ಎಲ್ಲಿ ಬೇಕಾದ್ರೂ ಬಿಚ್ಬೋದು, ಎಲ್ಲಿ ಬೇಕಾದ್ರೆ ಹಾಕ್ಬೋದು. ಆಮೇಲೆ ಈಸಿಲಿ ಪೋರ್ಟಬಲ್. ಹಾಗಾಗಿ ಸೊ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೂ ನಾವು ಶಿಫ್ಟ್ ಮಾಡ್ಬೋದು. ಸಪೋಸ್ ನಾನೀಗ ಅಡಿಕೆ ಬೆಳೆ ಮಾಡಿದ್ದೀನಿ, ಸಪೋಸ್ ಏನಾದ್ರು ತೋಟಗಾರಿಕೆ ಬೆಳೆ ಮಾಡೋದು ಅಂತ ತಿಳ್ಕೊಳ್ಳೋಣ, ಅವಾಗೂ ಕೂಡ ನಮ್ಮದು ಕೆಲಸ 3 ತಿಂಗಳು 4 ತಿಂಗಳು ಬೆಳೆ ಮುಗೀತಾ, ಅದನ್ನು ತೆಗೆದು ಎತ್ತಿ ಸೈಡ್ಗೆ ಮತ್ತೆ ಉಳುಮೆ ಮಾಡ್ಬೋದು. ಅದಾದ ನಂತರ ಮತ್ತೆ ಇನ್ಸ್ಟಾಲ್ ಮಾಡ್ಬೋದು. ಆ ಥರ ಇದೆ ಈ ಸಿಸ್ಟಮಲ್ಲಿ. ಒನ್ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ಇದರಲ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟು ಒನ್ ಟೈಮ್ ಇದೆ. ಆಮೇಲೆ ಎಲ್ಲ ಬೆಳೆಗೂ ಇದು ಸೂಕ್ತವಾದಂಥ ಸಿಸ್ಟಮ್ ಅಂತ ಹೇಳ್ಬೋದು. ಸಣ್ಣ ಪುಟ್ಟ ರೈತರುಗಳು ಕೂಡ ಈಸಿಯಾಗಿ ಬೈ ಮಾಡಿ ಅವರು ಕ್ಯಾರಿ ಮಾಡ್ಬೋದು. ಖಂಡಿತವಾಗಿ. ಆಮೇಲೆ ಮತ್ತೆ ಇನ್ವೆಸ್ಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಇದರಲ್ಲಿ ಏನು ಒಡೆಯುವಂಥದ್ದು ಮತ್ತೊಂದು ಯಾವ ಥರದ್ದು ಇಲ್ಲ. ಎಲ್ಲ ಪೂರ ಥ್ರೆಡೆಡ್ ಸಿಸ್ಟಮ್ ಇರೋದ್ರಿಂದ ಎಲ್ಲಿ ಬೇಕಾದ್ರೂ ಬಿಚ್ಬೋದು, ಎಲ್ಲಿ ಬೇಕಾದ್ರೂ ಹಾಕ್ಬೋದು. ಮಾಡಂಗಿಲ್ಲ, ಏನು ಮಾಡಲ್ಲ, ಒಂದು ಗಮ್ ಹಾಕಂಗಿಲ್ಲ. ನಾನು ಪ್ರೀವಿಯಸ್ ಕೆಲವೊಂದು ಸಿಸ್ಟಮ್ ನೋಡಿದ್ದೀನಿ, ನೈಲ್ ಕಟ್ಟರ್ ತಗೊಂಡು ತೂತ್ ಮಾಡಬೇಕು. ಆದರೆ ಯಾವ ಅವಶ್ಯಕತೆನೂ ಇಲ್ಲ. ಒಂದು ಡ್ರಾಪು ಕೂಡ ಒಂದು ಗಮ್ ಹಾಕುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ ಇದರಲ್ಲಿ. ಖುಷಿ ಆಯ್ತು ಸರ್, ಯಾಕಂದ್ರೆ ಸಣ್ಣ ಪುಟ್ಟ ರೈತರುಗಳಿಗೆ ಒಂದ್ಸಲ ಇನ್ವೆಸ್ಟ್ ಮಾಡಿ 25 ವರ್ಷ ಬರುತ್ತೆ ಅಂದ್ರೆ ಖಂಡಿತ ಉಪಯುಕ್ತವಾದ ಮಾಹಿತಿ ಇದು. ನೋಡಿ, ಇದು ಮೇನ್ ಲೈನ್ ಹಾಕೊಂಡಿದ್ದೀನಿ. ಈ ಬೋರ್ವೆಲ್ನಿಂದ ಮೇನ್ ಲೈನ್ ಇದೆ. ಮೇನ್ ಲೈನಿಂದ ಇವೆಲ್ಲ ಸಬ್ಲೈನ್ ಮಾಡ್ಕೊಂಡಿದ್ದೀನಿ. ಎವ್ರಿ 18 ಅಡಿ 20 ಅಡಿಗೆ ನಾವು ಮೇನ್ ಲೈನ್ ಮಾಡ್ಕೊಬೋದು. ಅಂದರೆ ನಮ್ಮ ಬೆಳೆಗೆ ಅನುಗುಣವಾಗಿ ನಾವು 15 ಆದರೂ ಮಾಡ್ಕೊಬೋದು, 18 ಆದರೂ ಮಾಡ್ಕೊಬೋದು, 20 ಆದರೂ ಮಾಡ್ಕೊಬೋದು. ಬಟ್ ನನಗೆ ಸೂಟಬಲ್ ಇರೋದ್ರಿಂದ ಯಾವುದೋ ಅಡಿಕೆ ಗಿಡಕ್ಕೆ ನಾನು 18 ಅಡಿಗೆ ಮಾಡ್ಕೊಂಡಿದ್ದೀನಿ. ಸೊ ಈ ಪ್ರತಿಯೊಂದು ಸಬ್ಲೈನಲ್ಲಿ ಬಂದು ಇದರಲ್ಲಿ ಬೇರೆ ಬೇರೆ ಸೈಜಸ್ಸು ಸಿಗುತ್ತೆ. 9 ಅಡಿ 15 ಅಡಿ 18 ಅಡಿದು ಸೈಜಸ್ ಸಿಗುತ್ತೆ. ಓಕೆ, ಸೊ ನಮ್ಮ ಯಾಕೆಂದರೆ ಫೀಲ್ಡು ಎಕ್ಸಾಕ್ಟಾಗಿ ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗಲ್ ಶೇಪಲ್ಲೇ ಇರೋದಿಲ್ಲ.
ಅಲ್ವರ. ಸೊ ನಮ್ಮ ಫೀಲ್ಡ್ ಸೈಜ್ಗೆ 3 ಅಂಥದ್ದು ಬೇಕಾಗುತ್ತೆ. ಆದರೆ ಮೇಯ್ನ್ ಸ್ಟ್ಯಾಂಡರ್ಡ್ ಸೈಜ್ ಬಂದು 18 ಫೀಟು, 18 ಅಡಿದು ಪೈಪ್ ಬರುತ್ತೆ. ಸೊ ಪ್ರತಿಯೊಂದು 18 ಅಡಿಗೂ ಒಂದೊಂದು ಸ್ಪ್ರಿಂಕ್ಲರ್ ಬರುತ್ತೆ. ಆಮೇಲೆ ಆ 18 ಅಡಿ ಪೈಪ್ಗೂ ಎಂಡಲ್ಲಿ ಥ್ರೆಡೆಡ್ ಸಿಸ್ಟಮ್ ಇದೆ. ಸೊ ಅದರಲ್ಲಿ ಬನ್ನಿ, ಇಲ್ಲಿ ನೋಡ್ಬೋದು ನೀವು. ಇದೇನಿದೆ ಇದು 18 ಅಡಿ ಪೈಪು, ಇದು ಬಂದು 18 ಅಡಿ ಪೈಪು ನೋಡಿ. ಇದಕ್ಕೆ ಒಂದು ಕಪ್ಲರ್ ಇದೆ, ಇದೆಲ್ಲ ಕಂಪ್ಲೀಟ್ ಥ್ರೆಡೆಡ್ ಸಿಸ್ಟಮು. ಸೊ ಇದು ರೈಸರು, ಸೊ ಇದು ಥ್ರೆಡೆಡ್ ಸಿಸ್ಟಮು. ನಾನು ಎಲ್ಲಿ ಬೇಕಾದ್ರೂ ಇದನ್ನು ಬಿಚ್ಬೋದು ನೋಡಿ. ಇದು ಅಷ್ಟೇ ಥ್ರೆಡೆಡ್ ಸಿಸ್ಟಮು. ಇದು ನಾವು ಯಾವ ಸೈಜಿಗೆ ಬೇಕಾದ್ರೂ ನಾವನ್ನ ಕೊಂಡ್ಕೊಬೋದು, ಅಥವಾ 1 ಫೀಟ್ ಬೇಕಾ ಕೊಂಡ್ಕೊಬೋದು, 1 ಮೀಟರ್ಗೆ ಬೇಕಾ ಕೊಂಡ್ಕೊಬೋದು, 5 ಫೀಟಿಗೆ ಬೇಕಾ ಕೊಂಡ್ಕೊಬೋದು. ಅದ್ರ ಮಧ್ಯೆ ನೋಡಿ ಇದಿದೆ ಸ್ಪ್ರಿಂಕ್ಲರ್ ಇದೆ ನೋಡಿ. ಇದು ಥ್ರೆಡೆಡ್ ಸಿಸ್ಟಮೇ. ನಾವು ಇದರಲ್ಲಿ ಯಾವುದಕ್ಕೂ ಒಂದು ಗಮ್ ಹಾಕೋವಂಥ ಅವಶ್ಯಕತೆನೇ ಇಲ್ಲ. ತುಂಬ ಚೆನ್ನಾಗಿ ಯೂಸರ್ ಫ್ರೆಂಡ್ಲಿ ಡಿಸೈನ್, ಯೂಸರ್ ಫ್ರೆಂಡ್ಲಿ. ಸಪೋಸ್ ಇದಕ್ಕೇನಾದರೂ ಕಸ ಕಡ್ಡಿ ಏನಾದರೂ ಸಿಕ್ಕಾಕೊಂತ ಜಸ್ಟ್ ಹಿಂಗೆ ತೆಗೆದುಬಿಟ್ಟು ಒಂದು ಸತಿ ಕೊಡೋದ್ರೆ ಮುಗಿದೋಯ್ತು. ಅದೇ ನಾವು ಪೈಪ್ ಗಮ್ ಆದರೆ ಪೈಪ್ ಕಟ್ ಮಾಡಿ ಈ ಕನೆಕ್ಟರ್ ಹಾಕಿ ಮತ್ತೆ ಅದಕ್ಕೆ ಫಿಟ್ ಮಾಡಿ ಅನ್ನೋ ಅವಶ್ಯಕತೆನೇ ಇಲ್ಲ. ಅಲ್ಲಿ ಲೇಬರು ಕೂರುತ್ತೆ, ಅಲ್ಲಿ ದುಡ್ಡು ಹೋಗುತ್ತೆ, ಹೌದು, ಜೊತೆಗೆ ನಮ್ದು ಇನ್ವೆಸ್ಟ್ ಮಾಡಿರೋದು ಹೋಗುತ್ತೆ, ಹೌದು, ಹಾಳು ಆಗುತ್ತೆ. ಇದೇನಿಲ್ಲ, ಜಸ್ಟ್ 10 ರಿಂದ 12 ರೂಪಾಯಿ ಇದು ಹೋಗೋದು ಅಲ್ಲ. ಒರಿಜಿನಲ್ ಕ್ವಾಲಿಟಿನೂ ಹೌದು, ಖಂಡಿತ ಪ್ಯೂರ್ಲಿ ಕ್ವಾಲಿಟಿನೂ ಇರುತ್ತೆ, ಯೂಸರ್ ಫ್ರೆಂಡ್ಲಿ ಇದೆ ಖಂಡಿತ. ಪ್ರತಿಯೊಂದು ಸಿಸ್ಟಮ್ ಥ್ರೆಡೆಡ್ ಸಿಸ್ಟಮ್ ಇರೋದ್ರಿಂದ ಅನುಕೂಲ. ಸಪೋಸ್ ನಾನೇನೋ ಅಡಕೆ ಅಲ್ಲದೆ ಬೇರೆ ಯಾವ್ದಾರ ಬೆಳೆ ಮಾಡಿದ್ವಿ ಅಂತ ತಿಳ್ಕೊಳ್ಳೋಣ, ಆವಾಗ ನಾನು ಇದು ಉಳುಮೆ ಮಾಡಬೇಕು. ಎತ್ತಿ ಬಿಚ್ಚಿಟ್ಬಿಟ್ಟು ಆರಾಮ್ಸೆ ನಾವು ಇದನ್ನು ಉಳುಮೆ ಮಾಡಿ ಮತ್ತೆ ಇನ್ಸ್ಟಾಲ್ ಮಾಡ್ಬೋದು. ಅದು ಇನ್ಸ್ಟಾಲ್ ಯಾವ ರೀತಿ ಸರ್? ಅದಕ್ಕೆ ಲೇಬರ್ ಬೇಕಾ, ನೀವೇ ಮಾಡ್ಕೋಬೋದು? ಈ ಅವಶ್ಯಕತೆ ಏನಿಲ್ಲ. ಈ ನನ್ನ ಸಿಸ್ಟಮ್ ಎಲ್ಲ ನಾನೇ ಮಾಡ್ಕೊತೀನಿ. ಇದನ್ನ ನೀವೇ ಈಸಿಯಾಗಿ ನಾನೇ ಸ್ವಂತವಾಗಿ ಇನ್ಸ್ಟಾಲ್ ಮಾಡ್ಕೊತೀನಿ. ಗುಡ್ ಸರ್. ನಾನೇ ಸ್ವಂತ. ಇದರಲ್ಲೇನು ಬೇರೆ ಮಿರಾಕಲ್ ಏನು ಇಲ್ವೇ ಇಲ್ಲ. ಜಸ್ಟ್ ಥ್ರೆಡೆಡ್ ಸಿಸ್ಟಮ್ ಇಂದ ನಾವೇ ಮಾಡ್ಕೊಬೋದು. ಆಮೇಲೆ ಇದನ್ನ ಬಿಚ್ಚಿ ಇಡಬೇಕಾದ್ರೂ ಕೂಡ ಡ್ಯಾಮೇಜ್ ಏನಿಲ್ಲ. ಈಗ ನಾನು ಬಿಚ್ಚಿ ತೋರಿಸ್ತೆ ನಿಮಗೆ, ಅದು ಸ್ಪ್ರಿಂಕ್ಲರ್ನ ಬಿಚ್ಚಿ ತೋರಿಸ್ತೆ ಓಪನ್ ಮಾಡಿ. ಇದೇ ಥರ ಪ್ರತಿಯೊಂದು ಪಾರ್ಟ್ಸನ್ನು ಬಿಚ್ಚಿ ತೆಗೆದು ಹಾಕ್ಬೋದು. ಪ್ರತಿಯೊಂದು ಪಾರ್ಟ್ಸನ್ನು ಬಿಚ್ಚಿ ಥ್ರೆಡೆಡ್ ಸಿಸ್ಟಮ್ ಇರೋದ್ರಿಂದ ಬಿಚ್ಚಿ ಮತ್ತೆ ಉಳುಮೆ ಮಾಡ್ಬೋದು, ಮತ್ತೆ ಎತ್ತಿ ಹಾಕೊಬೋದು. ಇದರಲ್ಲಿ ಏನಪ್ಪ ಅಡ್ವಾಂಟೇಜ್ ಅಂದರೆ ನೋಡಿ, ಈಗ ನೀವು ನೋಡ್ದಂಗೆ ನೋಡಿ, ಇದರಿಂದ 18-20 ಅಡಿ ಕವರ್ ಆಗುತ್ತೆ ಒಂದು ಸೈಡಲ್ಲಿ. ರೇಡಿಯಸ್ ಅಂದರೆ 35 ರಿಂದ 40 ಅಡಿ ಕವರ್ ಆಗುತ್ತೆ ಈ ಒಂದು ಸ್ಪ್ರಿಂಕ್ಲರ್ ಸಿಸ್ಟಮಿಂದ. ಈಗ ನೀವು ನೋಡ್ಬೋದು, ಈಗ ಮೋಟ್ರ್ ಚಾಲು ಇತ್ತು, ಈ ಚಾಲಲ್ಲಿ ಆಲ್ಮೋಸ್ಟ್ ಮಳೆ ಬಂದು ಆಲ್ಮೋಸ್ಟ್ 1.5-2 ತಿಂಗಳಾಗಿದೆ ನೋಡಿ. ಈಗ ಮೋಟ್ರ್ ನಮ್ಮ ತೋಟದಲ್ಲಿ ನೆನ್ನೆ ಮಳೆ ಬಂದಿದೆಯೇನೋ ಅನ್ನೋ ಥರ ಇದೆ. ನಾನು ಬಂದ ತಕ್ಷಣ ಹಂಗೆ ಅನ್ಕೊಂಡೆ, ಹೌದು, ಇಲ್ಲೆಲ್ಲೂ ನೀರು ಬಿದ್ದಿಲ್ಲ, ಇಲ್ಲಿ ನೋಡಿದ್ರೆ ಫುಲ್ ಮಳೆ ಬಂದಂಗೆ. ಹೌದು, ಆಲ್ಮೋಸ್ಟ್ 1.5 ತಿಂಗಳು ಮೇಲಾಗಿದೆ. ಬಟ್ ಇಲ್ಲಿ ನೋಡಿ ನಮ್ಮ ತೋಟದಲ್ಲಿ ನೆನ್ನೆ ನೈಟ್ ಮಳೆ ಬಂದಿದೆ ಅನ್ನೋ ಥರ ಇದೆ ನಮ್ಮ ಜಾಗದಲ್ಲಿ. ಸೊ ಇದು ಏನಪ್ಪ ಅಂದ್ರೆ ರೈತರು, ನಾನು ಸಣ್ಣ ರೈತರಿಗಾಗ್ಬೋದು, ದೊಡ್ಡ ರೈತರಿಗಾಗ್ಬೋದು, ಏನು ಅವ್ರಿಗೆ ಸಜೆಷನ್ ಮಾಡ್ತೀನಿ ಅಂದರೆ, ಸೊ ಈ ಸ್ಪ್ರಿಂಕ್ಲರ್ ಸಿಸ್ಟಮ್ ನೀವು ಹಾಕ್ಸ್ಕೊಂಡ್ರೆ ನೀವು 365 ದಿವಸನೂ ಪ್ರತಿಯೊಂದು ಬೆಳೆ ಮಾಡ್ಬೋದು. ನೀವು ಮಳೆ ರೈತ ಆಕಾಶ ನೋಡಿಕೊಂಡು ಮಳೆ ನೋಡಿಕೊಂಡು ಕಾಯ್ಕೊಂಡು ಬೆಳೆ ಇಡೋ ಅಂಥ ಅವಶ್ಯಕತೆ ಇಲ್ಲ. ನೋಡಿ ಈ ವರ್ಷ 2026ಕ್ಕೆ ನಮಗೆ ಮಳೆ ಕೈ ಕೊಟ್ಟಿತ್ತು ಅಲ್ವರ. ನಾವು ಮಳೆ ನಂಬ್ಕೊಂಡು ಈ ಮುಂಗಾರು ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲರೂ ಜನರಲಾಗಿ ಮಾಡೋದು ಈ ಮಳೆ ನಂಬ್ಕೊಂಡು ಮಾಡ್ತಾರೆ. ಆದರೆ ಈ ಸಿಸ್ಟಮ್ ಅವ್ರಿಗೆ ನೀರಿತ್ತು ಅಂತ ತಿಳ್ಕೊಳ್ಳೋಣ, ಬೋರ್ವೆಲ್ ಇತ್ತು ಅಂದ್ಕೊಂಡ್ರೆ, ಸೊ ಈ ಸಿಸ್ಟಮ್ ತೊಗೊಂಡ್ರೆ 25-30 ವರ್ಷ ಇದನ್ನು ಬದಲು ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಒಂದು ಸೆಕೆಂಡ್ರಿ 365 ದಿವಸನೂ ಅವ್ರ ತೋಟ ಆಗ್ಬೋದು, ಅವ್ರ ಜಮೀನು ಆಗ್ಬೋದು, ಮಳೆ ಉಯ್ದಂಗೆ ಇರುತ್ತೆ. ಮಳೆ ಉಯ್ದಂಗೆ ಇರುತ್ತೆ ಯಾವಾಗಲೂ. ನಮ್ದು ಏನು ಮಲೆನಾಡು ಚಿಕ್ಕಮಗಳೂರದು ವಾತಾವರಣ ಏನಿದೆ, ಆ ವಾತಾವರಣನ 365 ದಿವಸನೂ ಈ ಥರ ಇಡ್ಬೋದು. ನಮ್ಮ ಬೆಂಗಳೂರು ಹಾಗೂ ಸುತ್ತಮುತ್ತ ಜಿಲ್ಲೆಗಳಲ್ಲಿ, ಈ ಕರ್ನಾಟಕದಾದ್ಯಂತ, ದೇಶದಾದ್ಯಂತ ಎಲ್ಲಿ ಬೇಕಾದ್ರೂ ಮಳೆ ಎಲ್ಲಿ ಬೇಕಾದರೂ. ಈಗ ಇಲ್ಲೇ ನೋಡ್ತೀವಿ ನೀವು, ಈಗ ಇಲ್ಲಿ ಕಣ್ಣಾರೆ ನೀವೇ ನೋಡ್ಬೋದು. ಆಲ್ಮೋಸ್ಟ್ 1.5 ತಿಂಗಳು ಮೇಲ್ಕೆ ಆಯಿತು ಮಳೆ ಉಯ್ದು. ಇಲ್ಲಿ ನೋಡಿ ನನ್ನ ತೋಟದಲ್ಲಿ ನೋಡಿ, ಆಲ್ಮೋಸ್ಟ್ ಮಳೆ ಬಿದ್ದಂಗಿದೆ, ಫುಲ್ ವೆಟ್ಟಾಗಿದೆ. ಸೊ ನಿಮಗೆ ಯಾವಾಗ ಬೇಕಾದ್ರೂ ಮಾಡೋದು. ನೋಡಿ ಪ್ರತಿಯೊಂದು ಮೇನ್ ಲೈನಿಂದ ಈ ಸಬ್ ಲೈನ್ ಏನಿದೆ, ಈ ಸಬ್ ಲೈನಲ್ಲಿ ಪ್ರತಿಯೊಂದು ವಾಲ್ ಕಂಟ್ರೋಲ್ ಇಟ್ಕೊಂಡ್ರೆ ನೀವು ಯಾವಾಗ ಬೇಕಾದ್ರೂ, ಯಾವ ಸಾಲಿಗೆ ಬೇಕಾದರೂ, ಯಾವ ಬ್ಲಾಕಿಗೆ ಬೇಕಾದರೂ ನೀವು ವಾಲ್ ಆನ್ ಮಾಡ್ಕೊಂಡ್ರೆ, ಅಥವಾ ಒಂದೊಂದು ಸಿಸ್ಟಮ್ ಏನು ಮಾಡ್ಕೊತಿರೋ ಒಂದೊಂದು ಬ್ಲಾಕಿಗೆ ಒಂದೊಂದು ವಾಲ್ ಕಂಟ್ರೋಲ್ ಮಾಡ್ಕೊಂಡ್ರೆ ಕಂಪ್ಲೀಟಾಗಿ ಮಳೆ ಒಯ್ದಂಗೆ ಇರುತ್ತೆ. ಈ ನಮ್ಮ ಡಾಲ್ಫಿನ್ ಇರಿಗೇಷನ್ ಸಿಸ್ಟಮ್ನ ಅಳವಡಿಸ್ಕೊಂಡ್ರೆ ಮಳೆಗಾಗಿ ಕಾಯೋ ಅವಶ್ಯಕತೆ ಇಲ್ಲ. 365 ದಿವಸನೂ ಮಳೆ ಹೋಯ್ತಾ ಇರುತ್ತೆ ನಿಮ್ಮ ತೋಟದಲ್ಲಿ, ನಿಮ್ಮ ಜಾಗದಲ್ಲಿ 365 ದಿವಸನೂ ಮಳೆ. ನೀವು ಮಳೆ ನೆಚ್ಕೊಂಡು ಬೆಳೆ ಮಾಡಬೇಕು, ಮತ್ತೊಂದು ಬೆಳೆ ಇಡಬೇಕು ಅನ್ನೋ ಅವಶ್ಯಕತೆನೇ ಇರೋದಿಲ್ಲ. ನೀವು ಇಲ್ಲಿ ಎಷ್ಟು ಎಕರೆ ತೋಟ ಮಾಡಿದ್ದೀರಾ ಸರ್? ಸರ್ ನಮ್ಮದು ಆಲ್ಮೋಸ್ಟ್ ಇಲ್ಲಿ ಒಂದು 5 ಎಕರೆ ಜಾಗ ಇದೆ. 5 ಎಕರೆ ಒಂದು ಆಲ್ಮೋಸ್ಟ್ 2 ಎಕರೆ ಒಳಗೆ ಅಡಿಕೆ ಇದೆ. ಇದಕ್ಕೂ ಮುಂಚೆ ಬಾಳೆ ಇತ್ತು, ಒಂದು 3 ಎಕರೆಯಲ್ಲಿ ಬಾಳೆ ಇತ್ತು, ಒಂದು 3,000 ಬಾಳೆ ಇತ್ತು. ಬಾಳೆ ತೆಗೆದಾದ್ಮೇಲೆ ಈಗ ಬೇರೆ ಬೆಳೆನ ಇಟ್ಟಿದ್ದೀವಿ. ಈ ಡಾಲ್ಫಿನ್ ಇರಿಗೇಷನ್ ಸಿಸ್ಟಮ್ನ ಎಷ್ಟು ಎಕರೆಗೆ ಅಂತ ನೀವು ಬೈ ಮಾಡಿದ್ದೀರಾ ಈಗ? ಸರ್ ಈಗ ಅಟ್ ಪ್ರೆಸೆಂಟು ಒಂದು 3 ಎಕರೆಗೆ ನಾನು ಪರ್ಚೇಸ್ ಮಾಡಿದ್ದೀನಿ. 3 ಎಕರೆಗೆ ಎಷ್ಟು ಮೊತ್ತನ ವಹಿಸಿದ್ರಿ ಸರ್ ನೀವು? ಸರ್ ಈಗ ನನಗೆ ಎಕರೆಗೆ ಬಂದು ಆಲ್ಮೋಸ್ಟ್ ಒಂದು 50 ರಿಂದ 55 ಸಾವಿರ ಬೀಳುತ್ತೆ. 55 ಸಾವಿರ ಬೀಳುತ್ತೆ. ಒನ್ ಟೈಮ್ ಇನ್ವೆಸ್ಟ್ ಇದೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟು.
ಇನ್ನು ಅಲ್ಲಿ ಬೇರೆ ಏನೋ ಬೆಳೆದಿದ್ದೀರಾ ಸರ್ ಎಂಟ್ರೆನ್ಸ್? ಸರ್ ಅಲ್ಲೊಂದು ಎಕರೆವಷ್ಟು ಶೇಂಗಾ ಹಾಕಿದ್ದೀನಿ ಈ ಸರಿ. ಏಕೆಂದರೆ ಲಾಸ್ಟ್ ಟೈಮ್ ಬಂದು ಬಾಳೆ ನೆಟ್ಟಿದ್ವಿ. ಸೊ ಬಾಳೆ ಮುಗೀತು, ಆಲ್ಮೋಸ್ಟ್ ಒಂದು 2 ಮಂತ್ಸಲ್ಲಿ ಬಾಳೆ ಮುಗೀತು. ಅದು ತೆಗೆದ ನಂತರ ಮತ್ತೆ ಅದೇ ಬಾಳೆ ಹಾಕೋದು ಬೇಡ ಅನ್ನೋದಕ್ಕೋಸ್ಕರ ಈ ಶೇಂಗಾ ಹಾಕಿದ್ದೀನಿ. ಶೇಂಗಾ ಅದಕ್ಕೂ ಕೂಡ ಈ ಡಾಲ್ಫಿನ್ ಇರಿಗೇಷನ್ ಸಿಸ್ಟಮ್ದೇ ನಾನು ಸಿಸ್ಟಮ್ನ ಯೂಸ್ ಮಾಡಿದ್ದೀನಿ. ನೀವು ನೋಡ್ಬೋದು ಅಲ್ಲೂ ಕೂಡ ಯಾವ್ದು ಖುಷಿ ವಿಚಾರ ಏನಂದರೆ, ಇಂಥ ಇಂಡಸ್ಟ್ರಿಯಲ್ ಏರಿಯಾ ಈ ಜಾಗಗಳಲ್ಲಿ ಎಲ್ಲ ಜಮೀನು ಮಾರ್ಬಿಡ್ತಾರೆ, ಬಟ್ ನೀವು ಈ ಜಾಗದಲ್ಲಿ ಕೃಷಿ ಮಾಡ್ತಾ ಇದ್ದೀರ ಅನ್ನೋದೇ ದೊಡ್ಡ. ಸರ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವು ಮೂಲತಃ ಬಂದು ರೈತಾಪಿ ಕುಟುಂಬ. ನಮ್ಮ ತಂದೆಯವರು ಆಲ್ಮೋಸ್ಟ್ 35-40 ವರ್ಷದಿಂದ ಆಲ್ಮೋಸ್ಟ್ ನಮ್ಮ ಎಂಟೈರ್ ಆ್ಯನ್ಸಿಸ್ಟರಿಂದ ಬಂದು ವ್ಯವಸಾಯ ಮಾಡ್ಕೊಂಡು ಬಂದಿದ್ದರು. ಸೊ ಹಂಗಾಗಿ ಬೈ ಬ್ಲಡ್ ಏನು ಬಂದಿದೆ ಅಂದರೆ ವ್ಯವಸಾಯ ಬಂದಿರೋದ್ರಿಂದ, ಸೊ ನಾನು ಬೇಸಿಕಲಿ ಉದ್ಯೋಗ ಬಂದು ಸಾಫ್ಟ್ವೇರ್ ಇಂಜಿನಿಯರ್ ಆದರೂ ಕೂಡ ವ್ಯವಸಾಯದಲ್ಲಿ ಭಾಳ ಆಸಕ್ತಿ ಇದೆ. ಸೊ ನಾವು ಬಿಟ್ಟರೆ ಒಕ್ಕಲುತನ ಬಿಡ್ತಾ ಇಲ್ಲ ನಮ್ಮನ್ನು ಅಂತ. ನಮ್ಗೆ ಬಿಡೋದಿಲ್ಲ. ನಾವು ಇಲ್ಲಿ ನೋಡಿ, ನಾವು ಏನೇ ಸ್ಟ್ರೆಸ್ಸಲ್ಲಿ ಕೆಲಸ ಮಾಡಿ ಹೊರಗಡೆ ಬಂದರೂ ಕೂಡ ಇಲ್ಲಿ 1 ಗಂಟೆ ಅರ್ಧ ಅವರ್ ವಾಕ್ ಮಾಡಿದ್ರೆ ಈ ಒಂದು ಗ್ರೀನ್ ಎನ್ವಿರಾನ್ಮೆಂಟಲ್ಲಿ ನಮಗೆ ಮೈಂಡ್ ಕಂಪ್ಲೀಟ್ ರಿಲೀಫ್ ಆಗುತ್ತೆ. ಸೊ ಈ ಡಾಲ್ಫಿನ್ ಸಿಸ್ಟಮಿಂದ ನಾನು ಬೇರೆ ಯಾವ ಕಂಪ್ನಿಲೂ ನೋಡಿಲ್ಲ, ಇಲ್ಲಿವರೆಗೂ ನೋಡಿಲ್ಲ. ಸೊ ಈ ಡಾಲ್ಫಿನ್ ಸಿಸ್ಟಮ್ ಏನು ಮಾಡಿದ್ದಾರೆ ಅಂದರೆ, ಮುಂಚೆ ಸುಮಾರು ಥರ ಇತ್ತು ನೋಡಿ, ಲ್ಯಾಟ್ರಲ್ ಸಿಸ್ಟಮ್ ಇತ್ತು, ಅದರಲ್ಲಿ ನಾನಾ ಥರ ಇದೆ. ಡ್ರಿಪ್ಪಿಗೆ ಇರ್ಬೋದು, ಇದು ಮೈಕ್ರೋ ಟ್ಯೂಬ್ ಆಗ್ಬೋದು, ಅದರಲ್ಲಿ ಫ್ಲವರು ಇದಿರ್ಬೋದು, ನಾನಾ ಥರ ಇದೆ, ಲ್ಯಾಟ್ರಲ್ಲಿ ಯೂಸ್ ಮಾಡ್ಬೋದು. ಬಟ್ ಆದರೆ ಈ ಡಾಲ್ಫಿನ್ ಮೈಕ್ರೋ ಸ್ಪ್ರಿಂಕ್ಲರ್ ಥರ ಬೇರೆ ಯಾವುದನ್ನು ಬೀಟ್ ಮಾಡೋಕ್ಕೆ ಚಾನ್ಸ್ ಇಲ್ಲ ಅಂತ ನನ್ನೊಂದು ಅನಿಸಿಕೆ. ಸೊ ಇದನ್ನು ನಮ್ಮ ಎಲ್ಲ ಸಣ್ಣ ರೈತರಾಗ್ಬೋದು, ದೊಡ್ಡ ರೈತರಾಗ್ಬೋದು, ಯಾರೇ ಆದರೂ ಕೂಡ ಇದನ್ನು ಅಳವಡಿಕೆ ಮಾಡಿಕೊಂಡ್ರೆ ಭಾಳ ಅನುಕೂಲ ಆಗುತ್ತೆ. ಒಂದು 25 ವರ್ಷ ಬಾಳಿಕೆ ಬರುತ್ತೆ, 25ರಿಂದ 30 ವರ್ಷ ಅಂತೂ ಬರ್ತದೆ. ಇದರಲ್ಲಿ ಏನಪ್ಪ ಅಂದರೆ ಇದಕ್ಕೆ ಬೆಂಕಿ ತಾಗಬಾರ್ದು. ಮೊದಲನೇದಾಗಿ ಬೆಂಕಿ ತಾಗಬಾರ್ದು, ಅಥವಾ ಎರಡನೇದಾಗಿ ಈ ರೋಟ್ರೋವೇಟ್ರಲ್ಲಿ ಯಾವ್ದಾದ್ರು ಬ್ಲೇಡ್ ಥರ ಇರೋಂಥ ರೋಟ್ರೋವೇಟ್ರು ಅದ್ರ ಮೇಲೆ ಹರಿಬಾರ್ದು. ನೀವು ಚಕ್ರ ಹರಿತಾ, ಟ್ಯಾಕ್ಟ್ರ್ ಚಕ್ರ ಹರಿತಾ ತೊಂದರೆ ಇಲ್ಲ, ಏನೂ ಇಲ್ಲ. ಏಕೆಂದರೆ ಅದು ಬೆಂಡು ಆಗೋದಿಲ್ಲ, ಪ್ರೆಸ್ಸು ಆಗೋದಿಲ್ಲ, ಕಟ್ಟು ಆಗೋದಿಲ್ಲ, ಏನೂ ಆಗೋದಿಲ್ಲ ಅಂತ ಚೆನ್ನಾಗಿದೆ. ಆ ಥರ ಪ್ರಾಡಕ್ಟ್ ಇದೆ ಇದು. ಇನ್ನೊಂದು ಯೂಸರ್ ಫ್ರೆಂಡ್ಲಿ, ಬಿಚ್ಬಿಟ್ಟು ರಿಮೂವ್ ಮಾಡಿ ಮತ್ತೆ ನಾವೇ ಇನ್ಸ್ಟಾಲ್ ಮಾಡ್ಕೋ. ಹೌದು, ಖಂಡಿತ. ನೀವು ವರ್ಷಕ್ಕೆ 10 ಸತಿ ಬಿಚ್ಬೋದು, 10 ಸತಿ ಬೇಕಾದ್ರೆ ಇನ್ಸ್ಟಾಲ್ ಮಾಡ್ಬೋದು, ನೀವು ಉಪಯೋಗ ಮಾಡ್ಕೊಬೋದು. ತುಂಬ ಒಳ್ಳೆ ಮಾಹಿತಿ ಕೊಟ್ರಿ ಸರ್. ಯಾಕಂದರೆ ನಾವು ಕಂಪ್ನಿಗೆ ಹೋಗಿ ಮಾತಾಡೋದಕ್ಕಿಂತ ಇದನ್ನು ಉಪಯೋಗಿಸಿರೋಂಥ ರೈತರುಗಳನ್ನೇ, ಅಳವಡಿಸ್ಕೊಂಡಿರೋಂಥ ರೈತರುಗಳನ್ನೇ ಮಾತಾಡ್ಸೋದ್ರಿಂದ ಈ ನಮ್ಮ ವಿಡಿಯೋ ನೋಡುವಂಥ ರೈತರುಗಳಿಗೆ ಒಳ್ಳೆ ಮಾಹಿತಿ ಸಿಕ್ತಂಗೆ ಆಗುತ್ತೆ ಸರ್. ನಮ್ಮದು ತರೀಕೆರೆ ಹತ್ರ ಅಜ್ಜಂಪುರ ತಾಲೂಕು ಸೊಲ್ಲಾಪುರ ಅಂತ ಬರುತ್ತೆ. ಈಗಾಗಲೇ 5 ವರ್ಷ 6 ವರ್ಷದ್ದು, ಕೆಲವು 7-8 ವರ್ಷದ ಅಡಿಕೆ ಮರಗಳಿದ್ದಾವೆ. ಅದರಲ್ಲಿ ಈಗ ಮೊದಲನೇ ಪ್ರಯತ್ನವಾಗಿ ಕಾಳುಮೆಣಸು ಮತ್ತು ಕಾಫಿ ಹಾಕ್ತಾಯಿದ್ದೀವಿ. ಇನ್ನು ಪ್ಲಾಂಟಿಂಗ್ ಆಗಿಲ್ಲ, ಮಾಡಬೇಕು, ಇಂಪ್ರೂವ್ಮೆಂಟ್ ಆಗಬೇಕು ನೀರಾವರಿನಲ್ಲಿ. ಹೊಸದಾಗಿ ನೀರಾವರಿ ಪದ್ಧತಿಗಳನ್ನ ಅಳವಡಿಸ್ಬೇಕು ಅಂತೇಳಿ ಈಗ ಮೈಕ್ರೋ ಸ್ಪ್ರಿಂಕ್ಲರ್ಸನ್ನು ನಾವು ಅಳವಡಿಸಿದ್ವಿ. ಈಗಾಗಲೇ 2 ವಾರದಿಂದ ನಾವಾಗಲೇ ನಮ್ಮ ಅಡಿಕೆ ತೋಟದಲ್ಲಿ ಮಾಡ್ತಾಯಿದ್ದೀವಿ. ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಆಮೇಲೆ ನಮ್ಮದು ಹೆಚ್ಚು ಕಮ್ಮಿ 7ರಿಂದ 8 ಎಕರೆ ತೋಟ, ಅಡಿಕೆ ತೋಟದಲ್ಲಿ, ಮತ್ತು ತೆಂಗು ಮಿಶ್ರ ಬೆಳೆ ಆಗಿರೋದ್ರಿಂದ ಅಲ್ಲಿ ಇನ್ಸ್ಟಾಲ್ ಮಾಡಿದ್ದೀವಿ. ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾಯಿದೆ. ನೀರಿನ ಡಿಸ್ಟ್ರಿಬ್ಯೂಷನ್ ಚೆನ್ನಾಗ್ತಾಯಿದೆ, ಎಫಿಷಿಯನ್ಸಿ ಚೆನ್ನಾಗಿ ಕಾಣ್ತಾಯಿದೆ ನಮಗೆ. ಆಮೇಲೆ ಮೈಕ್ರೋ ಕ್ಲೈಮೇಟ್ ಅಂತ ಏನು ಹೇಳ್ತೀವಿ ನಾವು, ಆ ಒಂದು ಮೈಕ್ರೋ ಕ್ಲೈಮೇಟು ಆ ತೋಟದಲ್ಲಿ ಈಗ ಕಾಣ್ತಾಯಿದೆ, ಮೇಂಟೈನ್ ಆಗ್ತಾಯಿದೆ. ಹಾಗಾಗಿ ನಾವು ಇನ್ನೂ ಇನ್ಸ್ಟಾಲ್ ಮಾಡಿ ಇನ್ನೂ 1 ವಾರ 2 ವಾರ ಆಗಿದೆ, 1 ವಾರ ಆಗಿದೆ ಅಷ್ಟೇ. ಈಗಾಗಲೇ ಸುತ್ತಮುತ್ತಲಿನ ಕೆಲವೊಂದು ಜನ ರೈತರುಗಳು ಬಂದು ನಾವು ಕೂಡ ಇದನ್ನು ಮಾಡಬೇಕು ಅಂತೇಳಿ ಒಂದು ಉತ್ಸಾಹ ತೋರಿಸ್ತಾ ಇದ್ದಾರೆ. ನಮಸ್ತೆ, ನನ್ನ ಹೆಸರು ಸಚಿನ್ ಅಂತ. ನಾನು ಇಂಟೀರಿಯರ್ ಡಿಸೈನರ್ ಆಗಿ ಕೆಲಸ ಮಾಡ್ತಾ ಇರೋದು ಬೆಂಗಳೂರಲ್ಲಿ. ನನ್ನದೇ ಆದಂಥ ಓನ್ ಕಂಪನಿ ಇದೆ, ಬಿಯಾಂಡ್ ಸ್ಪೇಸ್ ಇಂಟೀರಿಯರ್ಸ್ ಅಂತ ಕಂಪನಿ ಪ್ರೊಪ್ರೇಟರು. ನಾವು ಕಡೂರು ಹತ್ರ ಕುಪ್ಪಾಳು ಅನ್ನೋ ಗ್ರಾಮದಲ್ಲಿ ನಮ್ಮದು 10 ಎಕರೆ ಅಡಿಕೆ ತೋಟ, ಒಂದು ಸುಮಾರು 25-30 ವರ್ಷದಿಂದ ಅಡಿಕೆ ಮಾಡಿದ್ವಿ. 25 ವರ್ಷದ ಹಿಂದೆನೂ ನಾವು ಡ್ರಿಪ್ ಇರಿಗೇಷನ್ ಅಳವಡಿಸ್ಕೊಂಡಿದ್ವಿ. ನಂತರ ಈಗ ಮಲ್ಟಿಪಲ್ ಕ್ರಾಪಿಂಗ್ ಮಾಡುವ ಉದ್ದೇಶದಿಂದ ಕಾಫಿ ಮತ್ತು ಕಾಳುಮೆಣಸು ಅಡಿಕೆ ತೋಟದಲ್ಲಿ ಮಾಡೋ ಯೋಜನೆ ಹಮ್ಮಿಕೊಂಡಿದ್ದೀವಿ. ಆವಾಗ ಏನಾಯಿತು, ನಾವು ಗಜಾನನ ಹೆಗ್ಡೆ ಸರ್, ನಮಗೆ ನಮ್ಮ ಮಾವ ಸಿದ್ದರಾಮಪ್ಪ ಡೈರೆಕ್ಟರ್ ರಿಟೈರ್ಡ್ ಸ್ಪೈಸಸ್ ಬೋರ್ಡು, ಅವ್ರ ಮುಖಾಂತರ ಡಾಲ್ಫಿನ್ ಇರಿಗೇಷನ್ ಸಿಸ್ಟಮ್ ಗಜಾನನ ಹೆಗ್ಡೆ ಸರ್ ತುಂಬ ವರ್ಷದಿಂದ ಪರಿಚಯ ಇತ್ತು. ನಾವು ಈಗ ಡ್ರಿಪ್ಪಲ್ಲಿ ತುಂಬ ಸಮಸ್ಯೆ ಕಂಡು ಬಂತು ಅಡಿಕೆಗೆ ಡ್ರಿಪ್ ಮಾಡಿದಾಗ. ಅವಾಗಿನ ಟೆಕ್ನಾಲಜಿ ಪ್ರಕಾರ ನಾವೇನು ಅವಾಗಿನ ಸಿಸ್ಟಮ್ನ ಅಳವಡಿಸಿದ್ವಿ ಡ್ರಿಪ್ಪನ್ನ. ಇವಾಗ ಟೆಕ್ನಾಲಜಿ ಚೇಂಜ್ ಆಗ್ತಾ ಇರುತ್ತೆ, ನಾವು ಪ್ರತಿಯೊಂದು ಸಿಸ್ಟಮ್ನ ಚೇಂಜ್ ಮಾಡ್ತಾ ಇರಬೇಕು ಅನುಗುಣವಾಗಿ. ಮಲ್ಟಿಪಲ್ ಕ್ರಾಪ್ ಅನುಗುಣವಾಗಿ ನಾವು ಮೈಕ್ರೋ ಸ್ಪ್ರಿಂಕ್ಲರ್ನ ಮಾಡೋದು ಬೆಸ್ಟ್ ವೇ ಅಂದ್ಬಿಟ್ಟು ಗಜಾನನ ಸರ್, ನಮ್ಮ ಹೆಗ್ಡೆ ಸರ್ ನಮ್ಮ ತೋಟಕ್ಕೆ ವಿಸಿಟ್ ಮಾಡಿ ನಮಗೆ ಇನ್ಫಾರ್ಮೇಷನ್ ಕೊಟ್ಟರು, ಇದನ್ನು ಮಾಡೋಣ ಸಕ್ಸಸ್ ಆಗುತ್ತೆ ಅಂತ. ಇವಾಗ ನಾವು ಇನ್ಸ್ಟಾಲೇಷನ್ ಮಾಡಿಸ್ತಾ ಇದ್ದೀವಿ. ಇನ್ನೇ ಸದ್ಯದಲ್ಲೇ ಅದರದನ್ನು ಫಲಿತಾಂಶನೂ ನೆನ್ನೆ ಟ್ರಯಲ್ ಮಾಡಿ
ಡೆಮೋ ನೋಡಿದ್ದೀವಿ. ಎಲ್ಲ ರೆಡಿ ಆದಮೇಲೆ ನಾವು ಒಂದು ನಮ್ಮ ತೋಟದ್ದು ಒಂದು ಬೈಟ್ ಮತ್ತು ವಿಡಿಯೋ ಕೊಡೋಕ್ಕೆ ಇಷ್ಟಪಡ್ತೀವಿ. ಅದು ಟೋಟಲ್ ನಾವು 10 ಎಕರೆ ಕಂಪ್ಲೀಟ್ ಇದನ್ನೇ ಅಳವಡಿಸಿರೋದ್ರಿಂದ ಆ್ಯಂಡ್ 1 ಇಂಚ್ ಇರಿಗೇಷನ್ ಮಾಡಬೇಕು ಅಂತ ಹೇಳ್ತಾರೆ ಎಲ್ಲ ಸೈಂಟಿಸ್ಟ್ಗಳು. ಅದು ಇದರಲ್ಲಿ ಸಕ್ಸಸ್ ಆಗ್ತಿದೆ. ಯಾಕೆಂದರೆ 1 ಎಕರೆಗೆ 250 1 ಗಂಟೆಗೆ ಟೋಟಲ್ 250 ಲೀಟ್ರ್ 1 ಗಂಟೆಗೆ ಕೊಡುತ್ತೆ. 1 ಎಕರೆಗೆ ನಮಗೆ 1 ಲಕ್ಷ ಲೀಟ್ರ್ ಬೇಕು. ಟೋಟಲ್ 4 ತಾಸು ನೀರು ಕೊಟ್ಟರೆ 1 ಇಂಚ್ ಇರಿಗೇಷನ್ ಸಕ್ಸಸ್ ಆಗುತ್ತೆ. ನೆಕ್ಸ್ಟ್ 2 ತಾಸು ಕೊಡ್ಬೋದು, ಡಿಪೆಂಡ್ಸ್ ಆನ್ ಮಾಯಿಶ್ಚರ್ ಆ್ಯಂಡ್ ಇದರಲ್ಲಿ ಒಂದು ಮೇನ್ ಅಡ್ವಾಂಟೇಜ್ ಏನಂದರೆ ಮಾಯಿಶ್ಚರ್ನ ಹಿಡಿದಿರುತ್ತೆ. ನಿಮಗೆ ಹೊರಗಡೆ ಮಾಯಿಶ್ಚರು ನಮ್ಮ ತೋಟದಿಂದ ಹೊರಗೆ ಹೋದ 5 ಡಿಗ್ರಿ ಟೆಂಪ್ರೇಚರ್ ಕಮ್ಮಿ ಇರುತ್ತೆ. ಅದನ್ನು ಕೂಡ ಅವ್ರು ಹೇಳಿದ ರೀತಿ ಸಕ್ಸಸ್ ಆಗಿದೆ. ಆ್ಯಂಡ್ ನಿಮಗೊಂದು ಏನು ಅಂದರೆ ಇದರಲ್ಲಿ ಅಡ್ವಾಂಟೇಜು ನೀರು ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ. ಡ್ರಿಪ್ಪಲ್ಲಿ ಕಟ್ಟೋದು, ಗೊದ್ದ ಕಟ್ಟೋದು, ಇರುವೆ ಕಟ್ಟೋದು ಈ ಸಮಸ್ಯೆ ಇತ್ತು, ಡ್ರಿಪ್ಪರೆಲ್ಲ ಬಿಚ್ಚಬೇಕಿತ್ತು. ಆ್ಯಂಡ್ ಮೈಕ್ರೋ ಟ್ಯೂಬ್ಸಲ್ಲಿ ನೀರು ಎಲ್ಲೆಲ್ಲೋ ಹಾರೋದು ನೀರು ಪ್ರೆಷರ್ಗೆ, ಇದರಲ್ಲಿ ಆ ತೊಂದರೆ ಆಗಲ್ಲ. ನೋಡೋಣ, ಚೆನ್ನಾಗಿ ಬಂದಿದೆ. ಮಾಡಿದ್ದೀರಾ ಸಣ್ಣ ಪುಟ್ಟ 1 ಎಕರೆ 2 ಎಕರೆ ರೈತರುಗಳಿಗೂ ನೀವು ಇದನ್ನು ಸಜೆಸ್ಟ್ ಮಾಡಿ. ಸರ್ ಏನಾಗುತ್ತೆ ಅಂದರೆ ಇದು 1 ಟೈಮ್ ಇನ್ವೆಸ್ಟ್ಮೆಂಟು. ನಿಮಗೆ PVCಲಿ ಏನಾಗುತ್ತೆ ಅಂದರೆ ನಿಮಗೆ ಡ್ಯಾಮೇಜಸ್ ಆದರೆ ಗುಂಡಿ ತೆಗಿಬೇಕು, ಲೇಬರ್ ಸಿಗಲ್ಲ, ಎರೆ ಭೂಮಿ ಇದ್ದರೆ ತುಂಬ ಕಷ್ಟಪಡಬೇಕು, ಇಲ್ಲಿ ಇಟಾಚೆನೇ ಬರಬೇಕು. ಇದರಲ್ಲಿ ಮೇಲೆ ಓಪನ್ ಸಿಸ್ಟಮಿಗೆ ಬಿಟ್ಟು ಅವ್ರು ಹೇಳೋದು ಗಜಾನನ ಹೆಗ್ಡೆ ಸರ್ ಆನೆಯನ್ನು ತಂದು ತುಳಿದು ಟೆಸ್ಟ್ ಮಾಡಿ ಏನೂ ಆಗಲ್ಲ ಅಂತ. HDPA ತುಂಬ ಲೈಫ್ ಇದೆ, ಇದು ಲೈಫ್ ಟೈಮ್ ವಾರಂಟಿ, ಇದು 1 ಟೈಮ್ ಇನ್ವೆಸ್ಟ್ಮೆಂಟು. ಇದು ಏನಂದರೆ ನೀವು 10 ಸಲ PVC ಪೈಪ್ ಚೇಂಜ್ ಮಾಡೋದಕ್ಕೂ ಇದನ್ನು 1 ಟೈಮ್ ಹಾಕೋದಕ್ಕೂ ತುಂಬ ಅಡ್ವಾಂಟೇಜ್ ಇದೆ. HDPA ಸಿಸ್ಟಮಲ್ಲೇ ಮೈಕ್ರೋ ಸ್ಪ್ರಿಂಕ್ಲರ್ ಅಳವಡಿಸೋದು ತುಂಬ ಒಳ್ಳೆಯದು ಆ್ಯಂಡ್ ರೆಕಮೆಂಡು ಕೂಡ ಮಾಡ್ತೀವಿ ನಮ್ಮ ಕಡೆ. ಖುಷಿ ಆಯಿತು ಸರ್, ಈಸಿ ರಿಮೂವಬಲ್, ಈಸಿ ಇನ್ಸ್ಟಾಲೇಷನ್ ಅಂತ. ಸರ್ ಅದು ಡಿಪೆಂಡ್ಸ್ ಆನ್ ದ ಕ್ರಾಪ್ ಮೇಲೆ ಹೋಗುತ್ತೆ. ಈಗ ನಮ್ಮದೆಲ್ಲ ಪರ್ಮನೆಂಟ್ ಸೊಲ್ಯೂಷನ್ನು, ನಮ್ಮದು ರಿಮೂವಬಲ್ ಸಿಸ್ಟಮೇ ಇರಲ್ಲ. ಒಂದ್ಸಲ ಫಿಕ್ಸ್ ಆಯ್ತಾ ನೀರು ಹೋಗ್ತಿದೆಯಾ ಅಷ್ಟೇ, ನಾವು ವಿ ಹ್ಯಾವ್ ಟು ಚೆಕ್ ದ ಸ್ಪ್ರಿಂಕ್ಲರ್ ಅಷ್ಟೇ, ಮತ್ತಿನ್ನೇನು ಚೆಕ್ ಮಾಡೋಂಥದ್ದು ಏನಿರಲ್ಲ. ಇದು ಮಲ್ಟಿ ಕ್ರಾಪ್ ಮಾಡಿದಾಗ ಮಲ್ಟಿ ಕ್ರಾಪ್ಗೆ ತುಂಬ ಅನುಕೂಲವಾಗಿದೆ ಇದು. ಯಾಕೆಂದರೆ ಡ್ರಿಪ್ಪು ಈಗ ನಾವು ಮಲ್ಟಿ ಕ್ರಾಪಲ್ಲಿ ಏನಾಗುತ್ತೆ, ಅಡಿಕೆ ಬುಡಕ್ಕೆ ಮೆಣಸು ಹಾಕ್ತೀವಿ. ಒಂದು ಡ್ರಿಪ್ಪಿಂದ ಅಡಿಕೆ ಮತ್ತು ಮೆಣಸು ಆಗುತ್ತೆ. ಮತ್ತು ಕಾಫಿಗೆ ಇನ್ನೊಂದು ಲೈನ್ ತೊಗೊಂಡು ಹೋಗಬೇಕು, ಮತ್ತು ಅದನ್ನು ಚೆಕ್ ಮಾಡೋದು. ಆಮೇಲೆ ಕಾಫಿ ಬ್ರಾಡಾಗಿ ಬೆಳೆಯೋದ್ರಿಂದ ನಮಗೆ ಬಗ್ಗೆ ಚೆಕ್ ಮಾಡೋಕ್ಕೆ ಡ್ರಿಪ್ಪರೆಲ್ಲ ಸಾಧ್ಯ ಆಗೋದೇ ಇಲ್ಲ. ಹಾಗಾಗಿ ನಾವು ಮೈಕ್ರೋ ಸ್ಪ್ರಿಂಕ್ಲರ್ ಅಳವಡಿಸಿರೋ ಉದ್ದೇಶನೇ ಅದಕ್ಕೆ. ಈಗ ನೀವು ಹೇಳೋ ಪ್ರಕಾರ ಸರ್ ಡಾಲ್ಫಿನ್ ಇರಿಗೇಷನ್ ಸಿಸ್ಟಮ್ ಇಸ್ ಅ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ತೀರಾ? ಸರ್ ಡಾಲ್ಫಿನ್ ಇರಿಗೇಷನ್ ಸಿಸ್ಟಮ್ ಅವ್ರದ್ದು ಪ್ರತಿಯೊಂದು ಪ್ರಾಡಕ್ಟ್ ನಾನು ರೆಕಮೆಂಡೇಶನ್ ಮಾಡಿ ಹೇಳ್ತಿಲ್ಲ, ಅವ್ರು ತಗೊಂಡಿರೋದ್ರಿಂದ ನಾನು ಕೇಳ್ಪಟ್ಟಿದ್ದು. ನಾನು ಹಿಂಗೆ ಡಾಲ್ಫಿನ್ ಹಾಕಿದ್ದೀನಿ ಅಂದಾಗ ನಮ್ಮ ಭಾಗದಲ್ಲೂ ಎಷ್ಟೋ ಜನ ಡಾಲ್ಫಿನ್ ಅವ್ರದ್ದು ಕೇಳಿದ್ದೀವಿ, ಅವ್ರದ್ದು ಚೆನ್ನಾಗಿರುತ್ತೆ ಸಿಸ್ಟಮ್ಮು. ರೈತರಿಗೆ ಗೊತ್ತಿಲ್ಲ, ರೀಚ್ ಆಗಿಲ್ಲ. ಏನಕ್ಕೆ ರೀಚ್ ಆಗಿಲ್ಲ ಅಂದರೆ ಸ್ಟ್ಯಾಂಡರ್ಡ್ನ ಅವ್ರು ಒಪ್ಪಲ್ಲ. ರೈತರಿಗೆ ಏನಾಗುತ್ತೆ, ಕಮ್ಮಿಗೆ ಯಾವ್ದು ಸಿಗುತ್ತೋ ತಂದಾಕಬೇಕು. ಅದು 10 ಸಲ ಚೇಂಜ್ ಮಾಡ್ತಾರೆ, 1 ಟೈಮ್ ಸೊಲ್ಯೂಷನ್ ಬೇಕಾಗಿಲ್ಲ. ಹಾಗಾಗಿ ರೆಕಮೆಂಡ್ ಮಾಡಿ. ಇಲ್ಲ ಸರ್, ನಮ್ಮ ಭಾಗದಲ್ಲೂ ನಾವು ಮಾಡ್ತೀವಿ, ಒಂದು ವಿಡಿಯೋ ಬೈಟ್ ತಗೊಳ್ಳೋಣ, ದೆನ್ ನಾವು ಪ್ರಮೋಟ್ ಮಾಡೋಣ, ಕಂಪ್ಲೀಟ್ ಒಂದು ವಿಡಿಯೋ ಇದು ಟೂರ್ ತೋರಿಸೋಣ. ನನಗೊಂದು ಇನ್ನೊಂದು ಖುಷಿ ವಿಚಾರ ಏನಂದರೆ, ಈಗ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೀರಾ, ಹಾಗೆ ಇಂಟೀರಿಯರ್ ಡೆಕೋರೇಷನ್ ಒಂದು ಕಂಪ್ನಿ ಇಟ್ಟಿದ್ದೀರಾ. ನಿಮ್ಮಂತ ತಿಳಿದಿರೋರು ಸರ್ ಸಣ್ಣ ಪುಟ್ಟ ರೈತರುಗಳಿಗೆ ಈ ವಿಚಾರಗಳನ್ನ ಹೇಳಿದಾಗ ನೀವೊಂದ್ಸಲ ತಗೊಳ್ಳಿ, ತುಂಬ ವರ್ಷಗಳ ಬಾಳಿಕೆ ಬರುತ್ತೆ, ಒಂದು 25 ವರ್ಷ ಬಾಳಿಕೆ ಬರುತ್ತೆ, ಮತ್ತೆ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಾ ಸರ್. ಅದು ತುಂಬ ಖುಷಿ ವಿಚಾರ ಸರ್. ಅದೇನಿಲ್ಲ, ಒಂದು ಕಡೆ ಒಂದು ಪ್ರದೇಶದಲ್ಲಿ ಮಾಡಿದಾಗ ಅದು ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗುತ್ತೆ, ಅದೇನು ತೊಂದರೆ ಇಲ್ಲ. ಆದರೆ ರೈತರು ಕೂಡ ಇಂಪ್ಲಿಮೆಂಟ್ ಮಾಡೋದಕ್ಕೆ ರೆಡಿ ಇರಬೇಕು. ಇದನ್ನು ಈಗ ಏನಂತಾರೆ, ಅವ್ರಿಗೆ ದುಡ್ಡಿದೆ ಮಾಡ್ತಾರೆ ಅನ್ನೋ, ಅದು ಸುಳ್ಳು. ಆ್ಯಕ್ಚುಲಿ ಅದು ದುಡ್ಡಿದೆ ಮಾಡ್ತಾರೆ ಇರೋದಲ್ಲ ಸರ್. ಏನಾಗುತ್ತೆ, ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಮಾಡಲೇಬೇಕಾಗುತ್ತೆ. ಏಕೆ 1 ಟೈಮ್ ಪರ್ಮನೆಂಟ್ ಸೊಲ್ಯೂಷನ್ ಕಂಡ್ಕೋಬೇಕಾಗುತ್ತೆ. ಪ್ರತಿ ಟೈಮ್ ರಿಪೇರಿ ಮಾಡೋದಕ್ಕಿಂತ ವಿತೌಟ್ ಖರ್ಚು ನಾವು ನೋಡೋಕೆ ಇಷ್ಟಪಡ್ತೀವಿ. ನೀವು 10 ಎಕರೆಗೆ ಹಾಕಿದ್ದೀರಾ, ನಮ್ದು 1 ಎಕರೆ 1/2 ಎಕರೆ ಇರೋರು ಕೂಡ ಆರಾಮಾಗಿ ಮಾಡ್ಬೋದು. OS-ಗೆ 2 ಎಕರೆ ಅಡಿಕೆ ಇದ್ದವರು ಆರಾಮಾಗಿ ಮಾಡ್ಬೋದು. ಈಗ ಏನಾಗುತ್ತೆ, ಆನ್ ಮಾಡೋದು ಒಂದೇ ಕೆಲಸ, ಡ್ರಿಪ್ಪರ್ ಚೆಕ್ ಮಾಡೋದು ತಪ್ಪುತ್ತಲ್ಲ ಸರ್. ಹೌದು ಸರ್. ಸೊ ಆಮೇಲೆ ಕಣ್ಣಿಗೆ ಕಾಣುತ್ತೆ ನಿಮಗೆ ಎಲ್ಲಿ ಬರ್ತಿದೆ ನೀರು, ಎಲ್ಲಿ ಹೋಗ್ತಿದೆ ಅಂತ. ವೆಟ್ ಸಿಸ್ಟಮ್ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ಎಷ್ಟೋ ರೈತರು ಇನ್ನು ಝೀರೋ ಕಲ್ಟಿವೇಶನ್ ಪದ್ಧತಿ ಅನ್ವಯಿಸಿ ಮಾಡ್ಕೊಂಡಿಲ್ಲ, ಅವರಿಗೆ ನಡೆಯುತ್ತೆ, ಈಸಿ ಆಗುತ್ತೆ. ದಟ್ಸ್ ಆಲ್ ಸರ್. ಧನ್ಯವಾದ. ಮಾಹಿತಿ ಕೊಟ್ಟರೆ ಓಕೆ, ಥ್ಯಾಂಕ್ ಯು ಸರ್.